Which of the following are APs? If they form an AP, find the common difference and 3 more terms. ಸೊ ಮೊದಲನೇದಾಗಿ ಹುಡುಗರ ಗಿವನ್ ಬರ್ಕೊಳ್ಳಿ. ಗಿವನ್ ಅಲ್ಲಿ ಏನೋ ಸ್ವಲ್ಪ ಮ್ಯಾನಿಪುಲೇಟ್ ಮಾಡೋದಿದೆಯಾ ನೋಡಿ, ಇಲ್ಲ ಅಂತದೇನಿಲ್ಲ. ಸೊ ಇದು 3 plus root 2, 3 plus 2 root 2, 3 plus 3 root 2, dot dot dot. The check A2 minus A1 is equal to 3 plus root 2 minus 3. So 3 cancel ಆಗುತ್ತೆ, root 2. ಮುಂದಿನ ಭಾಗ A3 minus A2, A3 3 plus 2 root 2 minus 3 plus root 2. So this is 3 plus 2 root 2 minus 3 minus 1 root 2. So plus 3 minus 3 cancel ಆಗುತ್ತೆ, 2 root 2 minus 1 root 2 is 1 root 2. So conclusion, as A2 minus A1 is same as A3 minus A2, the sequence is an AP where D is equal to 1 root 2. So ಮುಂದೆ 3 more elements ಅಲ್ವಾ, 1 root 2, 3 plus 2 root 2, 3 plus 3 root 2, 3 plus 4 root 2, 3 plus 5 root 2, and 3 plus 6 root 2. ಇದೆ ನಿಮ್ಮ ಉತ್ತರ ಅಲ್ವಾ? ಸೊ ಇಲ್ಲಿ ಇದನ್ನ ಕೋಡಲ್ಲಿ ಮಾಡೋದಕ್ಕೆ ತೊಂದರೆ ಆಗುತ್ತೆ, ಯಾಕಂದ್ರೆ ರೂಟ್ 2 ಅದನ್ನೆಲ್ಲ ಎಂಟರ್ ಮಾಡೋದಕ್ಕಾಗಲ್ಲ ಅಲ್ಲಿ. 3 plus 2 root 2 ಅಂತ ಹೇಳಿ ಅಷ್ಟೊಂದು ನಾನು ಡೀಟೇಲ್ ಆಗಿ ಮಾಡಿಲ್ಲ. ಮಾಡ್ಬೋದು ಕೋಡಿಂಗು, ಬಟ್ ಅಷ್ಟೊಂದು ಡೀಟೇಲ್ ಆಗಿ ಮಾಡಿಲ್ಲ ನಾನು. ನೀವು ಬೇಕಾದ್ರೆ ಟ್ರೈ ಮಾಡಿ, ಕೋಡ್ನ ಎಡಿಟ್ ಮಾಡಿಕೊಂಡು ಟ್ರೈ ಮಾಡಿ. ಸೊ ಇಲ್ಲಿ ಗಿವನ್ 0.2, 0.22, 0.222, 0.2222. ಮುಂದೆ ಚೆಕ್. ಸೊ A2 minus A1, A2 0.22 minus 0.2, difference 0.02. ನೆಕ್ಸ್ಟ್ A3 minus A2 ಮಾಡೋಣ. A3 ಅಂದರೆ ಇದು 0.222 minus 0.A2 ಬಂದು 0.22, 0. ಡಿಫ್ರೆನ್ಸ್ ಏನು ನೋಡಿದ್ರ 200.0. ಸೊ ಇವೆರಡು ಸೇಮ್ ಇದೆಯಾ ಡಿಫ್ರೆಂಟ್ ಇದೆಯಾ? ಒಂದೇ ಅಲ್ಲ ತಾನೆ? ಒಂದೇನಾ? ಆಸ್ A2 minus A1, ಹೇಳಿ, ಒಂದೇನಾ ಬೇರೆ ಬೇರೆ ಇದೆಯಾ? ಬೇರೆ ಬೇರೆ ಅಲ್ವಾ? ಹಾಗಾಗಿ the sequence is not an AP ಅಲ್ವಾ? ಇದನ್ನ ಬೇಕಾದ್ರೆ ಟ್ರೈ ಮಾಡಿ ಕೋಡಿಂಗ್ ಅಲ್ಲಿ, ನಿಮ್ಮ ಸೀಕ್ವೆನ್ಸ್ ಇದು ಸೀಕ್ವೆನ್ಸ್ AP ಅಲ್ಲ ಅಂತ ಬರುತ್ತೆ. ಸೊ ನಾನು ಮಾಡ್ತೀನಿ. 0.2, 0.22, 0.222, 0.2222. ನೀವು 0 ಟೈಪ್ ಮಾಡಿ, ಟೈಪ್ ಮಾಡ್ದಿರನೋ ಎಂಟರ್ ಮಾಡಿದ್ರೆ ಉತ್ತರ ಅದೇ ಬರುತ್ತೆ. ಸೀಕ್ವೆನ್ಸ್ ಇಸ್ ನಾಟ್ ಎನ್ AP. ಸೊ 0.2 ಅಂತಾನೆ ಟೈಪ್ ಮಾಡ್ಬೋದು, ಇಲ್ಲಾಂದ್ರೆ 0.2 ಅಂತಾನೆ ಡೈರೆಕ್ಟ್ ಟೈಪ್ ಮಾಡ್ಬೋದು, ತೊಂದರೆ ಇಲ್ಲ. ಇಲ್ಲಿ ನೋಡ್ಬೋದು ಸೀಕ್ವೆನ್ಸ್ ಇಸ್ ನಾಟ್ ಎನ್ AP, ನಮ್ಮ ಉತ್ತರನೂ ಅದೇ ಬಂತು. ಇದು ನೀವು ಪಾಸ್ ಮಾಡಿ ಟ್ರೈ ಮಾಡಿ ಇಲ್ಲಿಂದ. ಸೊ ಎಲ್ಲೆಲ್ಲಿ ಆಗುತ್ತೋ ಅಲ್ಲೆಲ್ಲ ಪಾಸ್ ಮಾಡ್ಕೊಂಡು ನೋಡ್ಬೇಕು. ನಾನು ಮೊದಲೇ ಹೇಳಿದ್ದೀನಿ, ನಾನು ಹೇಳಿಲ್ಲ ಅಂತ ಹೇಳಿದ್ರು
ಪ್ರತಿ ಸತಿನೋ ಈಗ ಆನ್ಸರ್ ಅಂತ ಬರ್ತೀನಲ್ಲ ಅವಾಗ ಅನ್ಕೊಳ್ಳಿ ಸರ್ ಯೋಚನೆ ಮಾಡ್ತಾ ಇದ್ದಾರೆ ನಾವು ಪಾಸ್ ಮಾಡ್ತೀವಿ ಅಂತ. ಆಯ್ತಾ? ನಾನು ಯಾವಾಗ ಈ ಥರ ಆನ್ಸರ್ ಅಂತ ಬರಿತೀನೋ ದಟ್ ಶುಡ್ ಬಿ ಅ ಟ್ರಿಗರ್. ಅದು ನಿಮ್ಮ ಮನಸ್ಸಲ್ಲಿ ಬರಬೇಕು, ಓ ನಾನು ಇಲ್ಲಿಂದ ಒಂದ್ಸತಿ ಟ್ರೈ ಮಾಡಬೇಕು, ಅವಾಗೆ ನಾನು ಕಲಿಯೋದು ಅಂತ ಹೇಳಿ. ಅದು ನಿಜ. ನೀವು ಸ್ವಂತ ಉಪಯೋಗಿಸ್ತೀರಾ ಈ ಕ್ವಶನ್ಗಳನ್ನ. ನಾನು ಎಷ್ಟೇ ಹೇಳಿದ್ರು ಐಡಿಯಾ ಆಗಿರುತ್ತೆ, ತಲೆಯಲ್ಲಿ ಹೋಗಲ್ಲ. ಓಕೆ, ಗಿವನ್ 0. ಸೊ ಇವು ನಿಮ್ಮ ದ ಚೆಕ್ ಏನಿದೆ, A2 minus A1 minus 4 minus 0 which is minus 4. A3 minus A2 ಕೂಡ ಮಾಡ್ಬೋದು, minus 8 minus of minus 4, so plus 4, this is minus 4. ಚೆಕ್ ಆಯಿತು. ಸೊ ಕನ್ಕ್ಲೂಷನ್ ಹುಡುಗರ, as A3 minus A2 is same as A2 minus A1, the sequence is an AP. Therefore, D is equal to minus 4 and the sequence is 0, minus 4, minus 8, minus 12, minus 16, minus 20, ಅಲ್ವಾ, minus 24. ಸೊ ಎರಡು ನೆಗೆಟಿವ್ ಟರ್ಮ್ ಇದೆ, ಹಾಗಾಗಿ ಇನ್ ಟರ್ಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಹೆಚ್ಚಾಗ್ತಾ ಇದೆ. ಸೊ ಇದನ್ನ ಬೇಕಾದ್ರೆ ನೀವು ಕೋಡಿಂಗ್ ಅಲ್ಲಿ ಕೂಡ ವೆರಿಫೈ ಮಾಡ್ಕೊಳ್ಳಿ. ಆನ್ಸರ್ ಗಿವನ್. ಪಾಸ್ ಮಾಡಿ ಟ್ರೈ ಮಾಡಿ. ಸೊ ಇಲ್ಲಿ minus half, minus half, minus half and minus half. ಸೊ ಈಸಿ ಆಗಿದೆ ಇದು. The check A3 minus A2, half minus half, ಅಲ್ವಾ, minus 0.5, minus of minus 0.5. ಇದು ಪ್ಲಸ್ ಆಗುತ್ತೆ, ಹಾಗಾಗಿ ಪ್ಲಸ್ 0.5 minus 0.5 0. A2 minus A1 minus 0.5 minus of minus 0.5 0. As A3 minus A2 is same as A2 minus A1, the sequence is an AP. Therefore, D, not therefore actually, therefore D is 0 and the AP sequence is 0.5 minus 0.5 minus 0.5 minus 0.5 minus 0.5 minus 0.5 minus 0.5, so on and so forth.